ಜಾಯಿಂಟ್ ಪೇಯ್ನ್ ಇದ್ದವರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅನ್ನೋದು ಯಾವಾಗಲೂ ಕೋಇನ್ಸಿಡೆನ್ಸ್ ಅಷ್ಟೇನಾ? ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗೋದು ಎಷ್ಟೊಂದು ಕಾಯಿಲೆಗಳಿಂದ ಆಗೋವಂಥ ಸಾಧ್ಯತೆ ಇರುತ್ತೆ. ಮೇಯ್ನ್ಲಿ ಕಿಡ್ನಿಯಲ್ಲಿ ತೊಂದರೆ ಆದಾಗ ಈ ಥರದ ಸಮಸ್ಯೆನ ನೋಡ್ತೀವಿ. ಆದರೆ ಅದು ಬರೀ ಕಿಡ್ನಿಗಷ್ಟೇ ಸೀಮಿತವಾಗಿ ಇಲ್ಲದೇ ಇರೋ ಸಿಸ್ಟಮಿಕ್ ಆಟೋಇಮ್ಯೂನ್ ಡಿಸೀಸ್ನ ಲಕ್ಷಣ ಕೂಡ ಆಗಿರ್ಬೋದು. ಹಾಗಾಗಿ ಇಂಥ ಪೇಷಂಟ್ಸಲ್ಲಿ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂದರೆ ಜಾಯಿಂಟ್ ಪೇಯ್ನ್ ಆಗಲಿ, ರ್ಯಾಷಸ್ ಆಗಲಿ, ಪದೇ ಪದೇ ಜ್ವರ ಬರೋದಾಗಲಿ, ಅಥವಾ ಇನ್ಯಾವುದಾದ್ರು ಆರ್ಗನ್ ಸಿಸ್ಟಮ್ಸಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅದರಿಂದ ಅವ್ರಿಗೆ ಈ ಥರ ಆಟೋಇಮ್ಯೂನ್ ಡಿಸೀಸಿಂದ ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗ್ತಾ ಇದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡೋದು ತುಂಬ ಮುಖ್ಯ. ಈ ಥರ ನಮಗೆ ತಿಳಿಯುವಂಥ ಟೈಮಲ್ಲಿ ಯೂರಿನ್ ಟೆಸ್ಟಲ್ಲಿ ಬರೀ ಪ್ರೋಟೀನ್ ಲೀಕೇಜ್ ಅಷ್ಟೇ ಅಲ್ಲದೆ ಕೆಲವೊಂದು ರೆಡ್ ಬ್ಲಡ್ ಸೆಲ್ಸ್ ಕೂಡ ಲೀಕ್ ಆಗ್ತಾ ಇರ್ಬೋದು, BP ಜಾಸ್ತಿ ಆಗ್ತಾ ಇರ್ಬೋದು, ಕಿಡ್ನಿ ಫಂಕ್ಷನ್ ಅಂದರೆ ಕ್ರಿಯಾಟಿನಿನ್ ಟೆಸ್ಟಲ್ಲಿ ಕೂಡ ವೇರಿಯೇಷನ್ಸ್ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಐಡೆಂಟಿಫೈ ಮಾಡಿ ಕಿಡ್ನಿ ಡಾಕ್ಟ್ರ್ ಅಷ್ಟೇ ಅಲ್ಲದೆ ರುಮಟಾಲಜಿ ಡಾಕ್ಟ್ರು ಕೂಡ ಅವ್ರನ್ನ ನೋಡಿ ಸೇರಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ಕಾಯಿಲೆನ ರೂಟ್ ಕಾಸಿಂದ ಟ್ರೀಟ್ಮೆಂಟ್ ಮಾಡಿ ಕಿಡ್ನಿಯಲ್ಲಿ ಆಗ್ತಾ ಇರೋವಂಥ ಸಮಸ್ಯೆನ ಕಂಟ್ರೋಲ್ ಮಾಡಿ ಮುಂದಕ್ಕೆ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.